ಅಹಿಂದ ಅನ್ನೋ ಮತ ಬ್ಯಾಂಕ್ ಇದೆಯಾ ಅಥವಾ ಜಸ್ಟ್ ಕಾಲ್ಪನಿಕ ಇದರಲ್ಲೇ ಓಡಿಸ್ಕೊಂಡ್ ಬಂದ್ರ ಇಲ್ಲಿವರೆಗೂ ಅಂತ? ಅಹಿಂದ ಅನ್ನೋ ಮತ ಬ್ಯಾಂಕ್ ಇದೆಯಾ ಸರ್? ಅಹಿಂದ ಅಂತಕ್ಕಂಥದ್ದು ಕುರುಬರ ಮತ ಬ್ಯಾಂಕ್ ಇದೆ, ಮಾದಿಗರ ಮತ ಬ್ಯಾಂಕ್ ಇದೆ, ವಲಯ ಸಮುದಾಯದ ಮತ ಬ್ಯಾಂಕ್ ಇದೆ, ಸಣ್ಣ ಪುಟ್ಟ ಜಾತಿಗಳ ಮತ ಬ್ಯಾಂಕ್ ಇದೆ, ಲಿಂಗಾಯತ ಮತ ಬ್ಯಾಂಕ್ ಇದೆ, ಕುರುಬ ಮತ ಬ್ಯಾಂಕ್ ಇದೆ. ಅಹಿಂದ ಅನ್ನೋ ಮತ ಬ್ಯಾಂಕ್ ನಿಜವಾಗ್ಲೂ ಇದೆಯಾ ಅನ್ನೋ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಹಳ ಒಳ್ಳೆ ಪ್ರಶ್ನೆ ಅದು. ಅಹಿಂದ ಇಲ್ಲದೆ ಇರೋ ಮತ ಬ್ಯಾಂಕ್ ನ ಜಾರಕಿಹೊಳಿ ಹೆಂಗ್ ಲೀಡ್ ಮಾಡ್ತಾರೆ ಅನ್ನೋ ನನ್ನ ಪ್ರಶ್ನೆ. ಅಲ್ಲಲ್ಲ, ಜಾರಕಿಹೊಳಿ ಅವರಲ್ಲ, ಯಾರೇ ಲೀಡ್, ಇವ್ರು ಇವತ್ತಿನವರೆಗೂ ಲೀಡ್ ಮಾಡಿಲ್ಲ ಅವರು. ಹೌದು, ಅದು ಏನಂದ್ರೆ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ಏನಿದೆಯಲ್ಲ, ನೀವು ಹೇಳಿದಂಗೆ ಜಾತಿವಾರು ಒಂದು ಐಡೆಂಟಿಟಿ ಪಾಲಿಟಿಕ್ಸ್ ಇದೆ. ಅಯ್ಯೋ, ಯಾರೇ ಒಂದು SC ST ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೆ SCಗಳ ಒಳಗಡೆ ರೈಟು ಲೆಫ್ಟು ಇವೆಲ್ಲ ಇದಾವೆ. ಹಾಗೆ ಅವುಗಳನ್ನ ಏನಪ್ಪ ಅಂದ್ರೆ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ, ಮ್ಯಾನುವರ್ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಇವರು ಅಹಿಂದ ಅಂತ ಒಂದು ಏನಪ್ಪ ಅಂದ್ರೆ ಘೋಷಣೆ ಕೊಡ್ಬೋದು. ಆದ್ರೆ ಆ ಅಹಿಂದವನ್ನು ಸಹಿತ ಏನಪ್ಪ ಅಂದ್ರೆ ಎಷ್ಟರ ಮಟ್ಟಿಗೆ ಪಾಲಿಸಿದ್ರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇಲ್ಲ. ಹೌದು, ದಲಿತ ಸಮುದಾಯ, ನಾನು ದಲಿತ ಸಮುದಾಯದ ಖರ್ಗೆ ಅವರು ಇವತ್ತೇನಪ್ಪ ಅಂದ್ರೆ ಕೇಂದ್ರದಲ್ಲಿ ಅವರ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಮತ್ತು ಅವ್ರನ್ನ ಸೋಲಿಸ್ಲಿಕ್ಕೆ ಜಾಧವ್ ಅವ್ರನ್ನ ಕಳಿಸಿದ್ದೆ ಯಾರು? ಕಾಂಗ್ರೆಸ್ನಿಂದ. ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ನಿಂದ ನೋಡಿ, ಅವತ್ತು ಜಾಧವ್ ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಂಡ್ರು ಸ್ಪೀಕರ್ ಯಾರು, ರಮೇಶ್ ಕುಮಾರ್ ಅವರು. ಅದೇ ಇವರು ಏನಂತಾರೆ, ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸ್ಲಿಕ್ಕೆ ಎಲ್ಲ ಹೋಗಿದ್ರಲ್ಲ, ಯಾರು, ಕುಮಾರಸ್ವಾಮಿ ಅವ್ರದ್ದು. ಅವತ್ತಿನ ಸಂದರ್ಭದಲ್ಲಿ ಅವ್ರನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಆ ಕೋರ್ಟು ಈ ಕೋರ್ಟು ಅಲ್ದಾಟ, ಅವ್ರನ್ನೆಲ್ಲ ಅತಂತ್ರ ಸ್ಥಿತಿ, ಅವರೆಲ್ಲ ಏನಪ್ಪ ಅಂದ್ರೆ ಇವೆಲ್ಲ ಆಯ್ತು. ಇದು ಏಕ್ದಮ್ ಏನಂತಪ್ಪ ಇಲ್ಲಿ ಹೋಗ್ಬೇಕು, ಅಲ್ಲಿ ಏನಪ್ಪ ಅಂದ್ರೆ BJP ಸೇರ್ಬೇಕು, ಖರ್ಗೆ ಅವ್ರ ವಿರುದ್ಧ ನಿಂತ್ಕೊಂಡು ಗೆಲ್ಬೇಕು. ಹೌದ್ರ ಇಲ್ಲ, ಯಾವ ರೀತಿಯಲ್ಲಿ ಒಂದು ಅಲ್ಲಿ ಅಡ್ಡಿ ಆತಂಕ ಉಂಟು ಮಾಡಬೇಕು ಅಂತಕ್ಕಂಥದ್ದನ್ನು ಯಾರು ಮಾಡಿದ್ರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗೆ ಇಲ್ಲಿ ಇವರು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಒಂದು ಏನಪ್ಪ ಅಂದ್ರೆ ನೆರೇಟಿವ್ ಕ್ರಿಯೇಟ್ ಆಯ್ತು. ಅವಾಗ ಪರಮೇಶ್ವರ್ ಅವ್ರನ್ನ ಸೋಲಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು? ಯಾವ ಅಹಿಂದ ಗ್ರೂಪ್ ಪ್ರಯತ್ನ ಮಾಡಿತು? ಅಥವಾ ಯಾರು ಅಲ್ಲಿರ್ತಕ್ಕಂಥ ಮೂಲ ಕಾಂಗ್ರೆಸ್ಸಿಗರು ಪ್ರಯತ್ನ ಮಾಡಿದ್ರು? ಜನತಾ ಪರಿವಾರದವ್ರು ಮಾಡಿದ್ರ? BJP ಅವ್ರು ಮಾಡಿದ್ರ? ಇಲ್ಲ. BJP ಅವರು ಇನ್ಫ್ಯಾಕ್ಟ್ ಏನಪ್ಪ ಅಂದ್ರೆ ಪರಮೇಶ್ವರ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಆ ಥರದಲ್ಲಿ. ಇಲ್ಲ, ಅವ್ರು ಗೆಲ್ಬೇಕಾಗಿತ್ತು ಅಂತಕ್ಕಂಥದ್ದು ಎಲ್ಲ ಚರ್ಚೆಗಳು ನಡೆದಿದ್ದಾವೆ. ಹೀಗಾಗಿ ಇಲ್ಲಿ ಅಹಿಂದ ಹೇಳ್ಕೊಳ್ಳಿಕ್ಕಿದೆ, ಆದರೆ ಪ್ರಾಯೋಗಿಕವಾಗಿ ಅದಕ್ಕೆ ವಿರುದ್ಧವಾದ ಘಟನಾವಳಿಗಳೇ ನಮ್ಮ ಕಣ್ಣು ಮುಂದಿದ್ದಾವೆ, ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದ್ದಾವೆ.